ನಾಡಿನ ಸಮಸ್ತ ಮಹಾಜನತೆಗೆ 76ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಶುಭಾಶಯಗಳನ್ನು ಕೋರ್ತಾ ಇರುವಂಥವರು ಶ್ರೀ ರವೀಂದ್ರ ಸ್ವಾಮಿಯವರು, ಅಧ್ಯಕ್ಷರು ಏಕ್ತಾ ಫೌಂಡೇಶನ್ ಔರಾದ್ ಹಾಗೂ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, RS ಡಿಜಿಟಲ್, RS ಕಮ್ಯುನಿಕೇಷನ್, ಸುದ್ದಿ ಸಮಯ ಸುದ್ದಿವಾಹಿನಿ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 76ನೆಯ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಯಾಕೆಂದರೆ ಈ ಸಂದರ್ಭದಲ್ಲಿ ಯುವಕರು ದೇಶಭಕ್ತಿಯನ್ನು ತಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ, ಯುವಕರಲ್ಲಿ ಒಂದು ರಾಷ್ಟ್ರಾಭಿಮಾನದ ಬಗ್ಗೆ ಗೌರವ ಮೂಡಲಿ. ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಾನು ಡಾಕ್ಟರ್ ಚಂದ್ರಕಾಂತ್ ಗುಡ್ಗಿ, ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ಹಾಗೂ ವೈದ್ಯಕೀಯ ಅಧೀಕ್ಷಕ, ಜಿಲ್ಲಾ ಆಸ್ಪತ್ರೆ ಬೀದರ್. ನಾಡಿನ ಸಮಸ್ತ ಮಹಾಜನತೆಗೆ 76ನೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಪರ್ವದಲ್ಲಿ ಯುವಕರು ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು. ಸದಾ ಧನಾತ್ಮಕ ಚಿಂತನೆಯೊಂದಿಗೆ ಆತ್ಮವಿಶ್ವಾಸದಿಂದ ಬದುಕಬೇಕು. ನಮಗಾಗಿ ದೇಶ ಏನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ ಎಂಬ ಭಾವನೆಯೊಂದಿಗೆ ಯುವಕರು ಬದುಕಬೇಕು. ಭಾರತ ವಿಶ್ವದಲ್ಲಿ ನಂಬರ್ 1 ಆಗುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಶ್ರಮಿಸೋಣ. ಯುವಕರು ತಮ್ಮ ಜೀವನದ ಜೊತೆಗೆ ದೇಶ ಸೇವೆಗಾಗಿ ಸ್ವಲ್ಪ ಸಮಯವನ್ನು ತೆಗೆದಿಟ್ಟು ಮತ್ತು ತಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕೆಂದು ಈ ಸಮಯದಲ್ಲಿ ನಾವು ಎಲ್ಲರಿಗೂ ಕಳಕಳಿಯನ್ನು ಕೇಳಿದ್ದೇವೆ. ಮತ್ತೊಮ್ಮೆ ದೇಶದ ಮಹಾಜನತೆಗೆ 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತದೆ. ಧನ್ಯವಾದಗಳು. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಾನೊಬ್ಬ ಸಾತ್ವಿಕ ಗುಣವುಳ್ಳ ಜನಸೇವಕ. ಚೌಹಾಣ್ ಅವರು ರಾಜ್ಯ ರಾಷ್ಟ್ರ ನಾಯಕರಿಗೆ ನನ್ನ ಬಗ್ಗೆ ಹೇಳಿದ್ರು, ನಾನು ತಲೆ ಕೆಡಿಸಿಕೊಳ್ಳಲ್ಲ. ನನ್ನ ಮೇಲಿನ ಆರೋಪ ಅಮರೇಶ್ವರ ದೇವರ ಉಡಿಯಲ್ಲಿ ಹಾಕ್ತಾ ಇದ್ದೇನೆ. ಭಗವಂತ ಖೋಬಾ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಮ್ಮ ಮಣ್ಣು ನಮ್ಮ ದೇಶ ಕಾರ್ಯಕ್ರಮ. ಭಾರತ ಮಣ್ಣಿಗೂ ನಮಗೂ ಅವಿನಾಭಾವ ಸಂಬಂಧವಿದೆ. ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ. ಯುವಕರು ರಾಷ್ಟ್ರಭಕ್ತರ ಆದರ್ಶ ಅಳವಡಿಸಿಕೊಳ್ಳಬೇಕು. ಶಿವಯ್ಯ ಸ್ವಾಮಿ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡ ಚಿಕ್ಲಿಜೆ ಗ್ರಾಮ ಪಂಚಾಯತ್ ಸದಸ್ಯರು. ಕಾರ್ಯಕರ್ತರಿಗೆ ಸೂಕ್ತ ಸ್ಪಂದನೆ ಸಿಗದ ಕಾರಣ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದೇವೆ. ಕಿರಣ್ ಪಾಟೀಲ್. ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸಿ ಸೂಕ್ತ ಅನುದಾನ ದೊರಕಿಸಿಕೊಡಲು ಪ್ರಯತ್ನಿಸುವೆ. ಡಾಕ್ಟರ್ ಭೀಮಸೇನರಾವ್ ಶಿಂದೆ. ನಗರದ ಕರ್ನಾಟಕ ಕಾಲೇಜಿನಲ್ಲಿ ನಮ್ಮ ಮಣ್ಣು ನಮ್ಮ ದೇಶ ಜಾಗೃತಿ ಕಾರ್ಯಕ್ರಮ. ಭಾರತದ ಪವಿತ್ರ ಮಣ್ಣಿಗೆ ವಿಶ್ವವೇ ತಲೆಬಾಗ್ತಾ ಇದೆ. ಲೋಕೇಶ್ ಉಡಬಾಳೆ. ಸ್ವತಂತ್ರ ಹೋರಾಟದ ತೇರನೆಳೆಯಲು ಯುವಕರು ಸಜ್ಜಾಗಿ. ಸಿದ್ದರಾಮಪಾರ. ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಭೀಮಸೇನರಾವ್ ಶಿಂದೆ ಅವರ ಜನ್ಮದಿನ ಆಚರಣೆ. ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸಿ ಶುಭ ಹಾರೈಸಿದ ಶ್ರೀ ರವೀಂದ್ರ ಸ್ವಾಮಿ. ಸರಳ ಸಮಾರಂಭದಲ್ಲಿ ಏಕ್ತಾ ಫೌಂಡೇಶನ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿ. ವಾರ್ತೆಗಳ ವಿವರ. ಜೀವನದ ಕೊನೆ ಉಸಿರವರೆಗೂ ಪ್ರಭು ಚೌಹಾಣ್ ಅವರು ಶಾಸಕರಾಗಿ ಇರಲಿ, ಅದು ನನಗೆ ತುಂಬ ಖುಷಿ ಇದೆ. ಆದರೆ 6 ತಿಂಗಳಲ್ಲಿ ನನಗೆ ಕೊಲೆ ಮಾಡಿ ಉಪಚುನಾವಣೆ ನಡೆಸುವ ಪಿತೂರಿ ಮಾಡ್ತಾ ಇದ್ದೇನೆ ಎನ್ನುವಂಥ ಬಹುದೊಡ್ಡ ಆರೋಪ ಮಾಡಿದ್ದಾರಲ್ಲ, ಈ ಆರೋಪವನ್ನು ನಾನು ಶ್ರೀ ಅಮರೇಶ್ವರ ಸನ್ನಿಧಾನಕ್ಕೆ ಬಂದು ಅವರ ಉಡಿಯಲ್ಲಿ ಹಾಕ್ತಾ ಇದ್ದೇನೆ. ಇದು ಸತ್ಯಕ್ಕ ದೂರವಾದ ಮಾತು ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ರಾಸಾಯನಿಕ ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ ಖೋಬಾ ತಿಳಿಸಿದರು. ಔರಾದ್ ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು. ನಾನೆಂದೂ ಇನ್ನೊಬ್ಬರ ಕೇಡು ಬಯಸಿದವನಲ್ಲ. ನಾನೊಬ್ಬ ಸಾತ್ವಿಕ ಗುಣವುಳ್ಳ ಜನಸೇವಕ. ನನ್ನ ಮೇಲೆ ಅಸಮಾಧಾನ ಪಡಿ ಬೇಡ ಅಂತ ನಾನು ಹೇಳೋದಿಲ್ಲ, ಆದರೆ ಕಾರ್ಯಕರ್ತರ ಮೇಲೆ ಆರೋಪ ಮಾಡಲೇಬೇಡಿ ಎಂದು ನಯವಾಗಿಯೇ ಖೋಬಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರಭು ಚೌಹಾಣ್ ಅವರು ನನ್ನ ಬಗ್ಗೆ ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ಇಲ್ಲ ಸಲ್ಲದನ್ನು ಹೇಳಿ ಬಂದಿದ್ದಾರೆ. ಇದರಿಂದ ನನಗೇನು ಬೇಜಾರಿಲ್ಲ, ಅದರ ಬಗ್ಗೆ ನಾನು ತಲೆಯೂ ಕೆಡಿಸ್ಕೊಳ್ಳೋದಿಲ್ಲ. ಬದಲಾಗಿ ಅವರು ಮಾಡಿದ ಎಲ್ಲ ಆರೋಪಗಳನ್ನು ಇಂದು ಶ್ರೀ ಅಮರೇಶ್ವರನ ಸನ್ನಿಧಾನಕ್ಕೆ ಬಂದು ಅವರ ಉಡಿಯಲ್ಲಿ ಹಾಕ್ತಾ ಇದ್ದೇನೆ ಎಂದು ಭಗವಂತ ಖೋಬಾ ಅವರು ತಿಳಿಸಿದರು. ಅಲ್ಲದೆ ಈ ಹಿಂದೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನಾನು ವಿರೋಧ ಮಾಡಿದ್ದೇನೆ ಎಂದು ಚೌಹಾಣ್ ಆರೋಪ ಮಾಡಿದ್ದಾರೆ. ಆದರೆ ಅದೇ ಚುನಾವಣೆ ಸಂದರ್ಭದಲ್ಲಿ ಪ್ರಭು ಚೌಹಾಣ್ ಅವರು ಅತಿ ಹೆಚ್ಚು ಅಂತರಗಳಿಂದ ಗೆಲುವು ಸಾಧಿಸುತ್ತಾರೆ ಎಂದು ಹೇಳಿದ್ದೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣ ಸುಮಾರು 3 ರಿಂದ 4 ಲಕ್ಷ ಜನ ನೋಡಿದ್ರು ಎಂದು ಚೌಹಾಣ್ ಅವರ ಆರೋಪಕ್ಕೆ ಪ್ರತ್ಯುತ್ತರವನ್ನು ನೀಡಿದರು. ನಾನು ನುಡಿದಂತೆ ನಡೆಯುವ ವ್ಯಕ್ತಿ. ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪವಿಲ್ಲ, ಅಕ್ರಮ ಆಸ್ತಿ ಗಳಿಕೆ ಆರೋಪವಿಲ್ಲ. ಎಲ್ಲರನ್ನ ಪರಿಗಣನೆಗೆ ತೆಗೆದುಕೊಂಡು ಕಾರ್ಯಕರ್ತರನ್ನು ಗೌರವಿಸಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಕೇಂದ್ರದ ಮಂತ್ರಿಯಾಗಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡಿದ್ದೇನೆ ಎಂದು ಖೋಬಾ ತಿಳಿಸಿದರು. ನನ್ನ ವ್ಯವಹಾರದಲ್ಲಿ ನನ್ನ ಊರಿನ ಜನತೆಗೆ ಒಂದಿಷ್ಟು ಕಳಂಕ ತರಬಾರದು ಅನ್ನುವಂಥ ಸಂಕಲ್ಪವನ್ನು ಮಾಡಿದಂಥ ನನ್ನ ವ್ಯಕ್ತಿ. ಆದರೆ ಪ್ರಭು ಚೌಹಾಣ್ ಅವರು ನನಗೆ ಕೊಲೆ ಮಾಡಿ
6 ತಿಂಗಳಲ್ಲಿ ಉಪಚುನಾವಣೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನನಗೆ ಘಾಸಿಗೊಳಿಸಿದೆ. ಒಂದು ವೇಳೆ ನಾನೇನಾದರೂ ಒಂದು ಗುಂಡಾ ಪ್ರವೃತ್ತಿ ನನ್ನದಾಗಿರ್ತಿತ್ತು ಮತ್ತು ನಾನು ಗುಂಡಾ ಪ್ರವೃತ್ತಿ ಇರುವಂಥ ವ್ಯಕ್ತಿಗಳನ್ನು ಸಾಕಿದ್ರೆ ನೀವು ನನ್ನ ಮೇಲೆ ಮಾಡುವಂಥ ಆರೋಪಗಳಿಗೆ ನೀವು ಧೈರ್ಯ ಮಾಡ್ತಿರ್ಲಿಲ್ಲ. ನಾನು ಒಬ್ಬ ಸಾತ್ವಿಕ ವಿಚಾರದ ಜನನಾಯಕ, ಸದಾ ದೇಶ ಜನತೆಯ ಶ್ರೇಯೋಭಿವೃದ್ಧಿಗೆ ಚಿಂತನೆ ಮಾಡುವುದರಲ್ಲೇ ನನ್ನ ಸಾಕಷ್ಟು ಸಮಯವನ್ನು ಉಪಯೋಗ ಮಾಡಿಕೊಳ್ತೀನಿ. ಆದರೆ ಆರೋಪ ಬಂದಿದೆ, ಅದಕ್ಕೆ ನಾನು ನೇರವಾಗಿ ಉತ್ತರವನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ದೇವರು ಹುಡಿದಲ್ಲಿ ಹಾಕಿಬಿಟ್ಟಿನಿ. ಅಷ್ಟೇ ಅಲ್ಲ, ಅವರ ಚುನಾವಣೆಯಲ್ಲಿ ನಾನು ವಿರೋಧ ಮಾಡಿದ್ದೇನೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ರಾಜ್ಯದ ರಾಷ್ಟ್ರದ ನಾಯಕರಿಗೆ ಹೋಗಿ ನನ್ನ ವಿರುದ್ಧ ಪಿತೂರಿಯನ್ನು ಮಾಡಿ ಬಂದಿದ್ದಾರೆ. ಅದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗುವುದಿಲ್ಲ. ಸ್ವಾತಂತ್ರ್ಯ ಇದೆ ಅವರಿಗೆ. ಆದರೆ ಅವರ ತಾಲೂಕಿನಲ್ಲಿ ನಾನು ಒಬ್ಬರಿಗೆ ವಿರೋಧ ಮಾಡುವಂಥ ವಿಚಾರಗಳನ್ನು ಪ್ರಕಟವನ್ನು ಮಾಡಿ, ಚುನಾವಣೆಯ ಪೂರ್ವದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಬಂದಾಗ ಇವರು ನನ್ನನ್ನು ಕರೀಲಿಲ್ಲ. ಆದರೂ ಕೂಡ ಆ ತಂಡದ ಸದಸ್ಯನಾಗಿ ಎಲ್ಲರ ಜೊತೆಯಲ್ಲಿ ಬಂದು ಒಂದು 2 ನಿಮಿಷದ ವಿಡಿಯೋ ತಗೊಂಡಿದ್ರು ಪ್ರಭು ಚವ್ಹಾಣ್ ಅವರು. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಮುಂದೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಭು ಚವ್ಹಾಣ್ ಅವರು ಅತಿ ಹೆಚ್ಚಿನ ಅಂತರದಿಂದ ಗೆಲುವು ಸಾಧಿಸ್ತಾರೆ ಅನ್ನುವಂಥದ್ದನ್ನು. ಆ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 3-4 ಲಕ್ಷ ಜನ ವ್ಯೂ ಮಾಡಿದ್ದಾರೆ. ನಾನು ನುಡಿದಂತೆ ನಡೆಯುವಂಥ ವ್ಯಕ್ತಿ. ಭಾರತ ದೇಶದ ಮಣ್ಣಿಗೂ ನಮಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಶರೀರದಲ್ಲಿ ಪಂಚಭೂತಗಳಿವೆ, ಅವುಗಳಲ್ಲಿ ಮಣ್ಣು ಕೂಡ ಒಂದು. ನಮ್ಮ ಶರೀರಕ್ಕೆ ಉಜ್ಜಿದಾಗ ಮಣ್ಣು ಬರುತ್ತದೆ ವಿನಃ ಬಂಗಾರವಲ್ಲ. ಹೀಗಾಗಿ ಭರತ ಭೂಮಿ ನಮಗೆ ಏನೆಲ್ಲ ನೀಡಿದೆ ಅದರ ಋಣ ತೀರಿಸುವಂತಹ ನಿಟ್ಟಿನಲ್ಲಿ ದೇಶ ಸೇವೆಯಲ್ಲಿ ನಿರತರಾಗೋಣ ಎಂದು ಕರ್ನಾಟಕ ಕಾಲೇಜಿನ ಸ್ನಾತಕೋತ್ತರ ಕನ್ನಡ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರು ಹೇಳಿದರು. ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ್, ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಹಾಗೂ ತಾಲೂಕಾ ಘಟಕ, ಸಮುದಾಯ ವೈದ್ಯಶಾಸ್ತ್ರ ವಿಭಾಗ, ಬ್ರಿಮ್ಸ್ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ನಮ್ಮ ದೇಶ ನಮ್ಮ ಮಣ್ಣು ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತವು ಇಂದು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ವಿಶ್ವಕ್ಕೆ ಯೋಗದ, ಆಯುರ್ವೇದದ ಮತ್ತು ವಸುದೈವ ಕುಟುಂಬಕಂ ಸಂದೇಶ ಸಾರಿದ ದೇಶ ಭಾರತ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಯೋಜನೆಗಳ ಸದ್ಬಳಕೆಯೊಂದಿಗೆ ತಮ್ಮ ತಮ್ಮ ಕಾಯಕದಲ್ಲಿ ದೇಶ ಸೇವೆ ಮಾಡಬೇಕೆಂದು ಯುವಕರಿಗೆ ಸಲಹೆ ನೀಡಿದರು. ಅಲ್ಲದೆ ವೈದ್ಯಕೀಯ ವಿದ್ಯಾರ್ಥಿಗಳು ಬಡ ರೋಗಿಗಳ ಸೇವೆಯಲ್ಲಿ ಭಾರತ ಮಾತೆಯನ್ನು ಒಂದು ಸೇವೆಯನ್ನು ಮನಗಾಣಬೇಕೆಂದು ತಿಳಿಸಿದರು. ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯರಾಗಿರುವಂಥ ಶಿವಯ್ಯ ಸ್ವಾಮಿಯವರು ಮಾತನಾಡಿ, ನಮ್ಮ ಮಣ್ಣು ನಮ್ಮ ದೇಶ ಕಾರ್ಯಕ್ರಮ ಇದೊಂದು ದೇಶದ ಹೆಮ್ಮೆಯ ಕಾರ್ಯಕ್ರಮ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷ ಪೂರ್ಣಗೊಂಡ ಪ್ರಯುಕ್ತ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆ ಮಾಡುವ ನಿಮಿತ್ತ ಈ ಕಾರ್ಯಕ್ರಮ ದೇಶದಾದ್ಯಂತ ಆಯೋಜನೆ ಮಾಡಲಾಗ್ತಾ ಇದ್ದು, ಯುವಕರು ತ್ಯಾಗಿಗಳ ರಾಷ್ಟ್ರಭಕ್ತರ ಆದರ್ಶಗಳನ್ನು ಅರಿತು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಉಪನ್ಯಾಸ ನೀಡಿದ ರಾಜ್ಯ ಸಂಪನ್ಮೂಲ ವ್ಯಕ್ತಿ RK ಚಾರಿ ಅವರು ಮಾತನಾಡಿ, ಇಂದು ಯಶಸ್ಸು ಎಲ್ಲರಿಗೂ ಬೇಕು, ಆದರೆ ಭಾರತ ವಿಶ್ವಗುರು ಆಗಬೇಕೆಂದು ಎಲ್ಲರೂ ಬಯಸ್ತಾರೆ. ಆದರೆ ದೇಶ ಸೇವೆ ಮಾಡಲು ಮುಂದೆ ಮಾತ್ರ ಬರ್ತಾ ಇಲ್ಲ. ಯಾರು ತನ್ನ ಮೇಲೆ ತಾನು ವಿಶ್ವಾಸ ಇಡ್ತಾರೋ, ಯಾರಲ್ಲಿ ಆತ್ಮವಿಶ್ವಾಸ ಇದೆಯೋ ಅವರು ಜೀವನದಲ್ಲಿ ಏನಾದರೂ ಸಾಧಿಸ್ತಾರೆ. ಯಾರಲ್ಲಿ ಆತ್ಮವಿಶ್ವಾಸ ಇದೆಯೋ ಅವರು ಜೀವನದಲ್ಲಿ ಬಹಳ ಮುಂದೆ ಬರ್ತಾರೆ. ಆಗ ದೇಶ ಅಭಿವೃದ್ಧಿ ಪಥದೆಡೆಗೆ ಸಾಗ್ತದೆ. ವಿಶ್ವದಲ್ಲಿ ಭಾರತ ದಿ ಬೆಸ್ಟ್ ಎನಿಸಿಕೊಳ್ಬೇಕಾಗಿದೆ. ಒಂದಲ್ಲ ಒಂದು ದಿನ ಭಾರತ ವಿಶ್ವದಲ್ಲಿ ನಂಬರ್ 1 ಆಗೇ ಆಗುತ್ತೆ. ಇದರಲ್ಲಿ ಎಲ್ಲರ ಸಹಭಾಗಿತ್ವ ಮುಖ್ಯ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪಲ್ಲವಿ ಕೇಸರಿ ಮಾತನಾಡಿದರು. ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕಾಧ್ಯಕ್ಷ SB ಕುಚಬಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೇವಿದಾಸ್ ಮತ್ತು ವೀಣಾ ಚಿಮ್ಕೋಡೆ ತಂಡ ದೇಶಭಕ್ತಿ ಗೀತೆಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮ
ಕಾರ್ಯಕ್ರಮದ ಸಂಚಾಲಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಬ್ರಿಮ್ಸ್ ಕಾಲೇಜಿನ ಉಪನ್ಯಾಸಕ ಶಶಿಕಾಂತ್ ಹೊಸದೊಡ್ಡೆ, ಶಿವಶರಣಪ್ಪ ಗಣೇಶ್ಪುರ್ ಹಾಜರಿದ್ದರು. ಕೊನೆಯಲ್ಲಿ ರಾಷ್ಟ್ರಭಕ್ತಿಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ರಿಮ್ಸ್ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಬಹುಶಃ ತಾವು ಮೇರಿ ಮಾಟಿ ಮೇರಾ ದೇಶ್ ಇದು ನಾಳೆ 15 ಆಗಸ್ಟ್ ಇಂಥ ಕಾರ್ಯಕ್ರಮಗಳು ಸನ್ಮಾನ್ಯ ನಮ್ಮ ಭಾರತ ದೇಶದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಅಡ್ವೈಸ್ ಮೇಲೆ, ಸಲಹೆ ಮೇಲೆ, ಮಾರ್ಗದರ್ಶನದ ಮೇಲೆ ಇಡೀ ಭಾರತ ದೇಶಾದ್ಯಂತ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಕಾರ್ಯಕ್ರಮ, ಇದರ ಅವಶ್ಯಕತೆ ಏನಿದೆ, ಯಾಕೆ ನಾವು ಮಾಡಬೇಕು ಅಲ್ಲಿಕ್ಕೆ ಕೆಲವು ಮಾತುಗಳನ್ನ ಹೇಳಿ ಕೊನೆಗೆ ಒಂದು ಸಣ್ಣ ದೇಶಭಕ್ತಿ ಗೀತೆಯನ್ನು ಹಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಂದೆ ಚಾರಿ ಸರ್ ನಿಮಗೆ ಸ್ಪೆಷಲ್ ಗೆಸ್ಟ್ ಲೆಕ್ಚರ್ ಕೊಡ್ತಾರೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಂಧುಗಳೇ, ಮೆಡಿಕಲ್ ವಿದ್ಯಾರ್ಥಿಗಳು ನಾವು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರಿಗೆ ಈ ವೇದಿಕೆ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂತಂದ್ರೆ ಅವರು ನ್ಯಾಷನಲ್ ಫೋಕ್ ಅಂಡ್ ಟ್ರಾವೆಲ್ ಕೌನ್ಸಿಲ್ ಸೆಕ್ರೆಟರಿ ಇರೋದ್ರಿಂದ We have to respect and honor all the freedom fighters in each and every district. And one more thing, so we are also on the event, we are also sampling the 75 herbal and medicinal plants at Amrut Sarovar. In our district, we are selected more than 75 lakes as a Amrut Sarovar. So yesterday only our honorable minister, they are sampled the herbal and medicinal plants in that lake Amrut Sarovar. So further we are have a lot of events on the Azadi Ka Amrut Mahotsav and Mera Mati Mera Desh. So it's our responsibility of the all Indians to feel the proud because we are the Indians. And now one more thing, Swami Vivekananda told, not only to lead India, so we have to lead whole world as a Vishwaguru. That dream is now it's come to true by our honorable Prime Minister Narendra Modi ji. So we are all have a great Prime Minister in our nation. So because we have seen last 75 years lost of the different, India has a different language, different culture, different reason, but all Indians are one and we have to show the integrity to the world. It's our motto. And furthermore, we have to, we are feeling not only Mera Deshi, Ek Bharat, Shresth Bharat, but we are feeling whole world as a Vasudhaiva Kutumbakam. So we are feeling whole world is our family. This concept also we have seen in the several Vedas, and as an inspiration of the Swami Vivekananda, we are implementing whole world as our family. See, our Prime Minister is saying, our Vedas is saying like this, but we have to, we think about the abroad, other countries and other nations, we are not, other Prime Ministers like other countries, they are not saying like this. This country is our friend country and brother country. So we are the only in the world, we are saying the whole world is a Vasudhaiva Kutumbakam. So we are here gathered to celebrate these events. So we are very lucky persons. Dr. Rajkumar Hebbale ji always working for the preservation and conservation of the Indian culture, folk and culture. So here in Brims, they are organized a lot of events, district level, state level, national level events. I convey all the respect, dignity, and especially Rajkumar Hebbale ji for inviting me as a here guest and say a few words from the. कोई आप यहाँ पे in your life किसी को बोले any one of you come, सभी लोग ठहर जाना चाहिए, परेशान होना चाहिए सामने वाला कि किसको बुलाएं. अभी सर बुला रहे थे गारलैंडिंग को या फेलिसिटेशन के लिए, कोई एक आ जाए तो बाजू वाले देखेंगे, तू जाएगा, मैं नहीं जाऊंगा, तू जाएगा या तू जाएगा. ये जो एटीट्यूड है आपका, ये लूजिंग एटीट्यूड है. आई एम वेरी सॉरी टू से यू दिस, ये लूजिंग एटीट्यूड है. सामने वाला परेशान होना चाहिए कि सभी लोग उठ गए, अभी किसको बुलाऊं, नहीं यार सभी लोग बैठ जाओ, आप आ जाओ. ऐसा माहौल अगर बन गया तो यू आर गोइंग टू विन द मैच. अभी मैं आपको एक एग्जांपल देता हूं, एग्जांपल देके मैं मैक्सिमम आई विल कंक्लूड वेरी सून एज पॉसिबल. आर यू गुड? नो, थैंक यू. एक बार जोरदार तालियां हैं. मैं आज तक जिसको ये ट्रेनिंग वगैरह दिया हुआ है, आज तक कभी ऐसा नहीं हुआ कि मैं रोते रोते आपको ट्रेनिंग
दिया हो. Till today, I used to be happy. मैं कभी भी थोड़ा खुश में रहता हूँ और मैं चाहता हूँ कि आप सभी लोग खुश में रहें. और ये मैं आपको एक एग्जाम्पल देता हूँ. कितने लोग हैं यहाँ पे जो बस में बैठे हैं या ट्रेन में बैठे हुए हैं? बस में बैठे या ट्रेन में बैठे हैं, एक बार हाथ खड़ा कर दीजिए. नहीं सर, ट्रेन में नहीं बैठे मगर बस में बैठे, या बस में बैठे सर ट्रेन में नहीं बैठे, ऐसे कोई भी हो सकता है. That is Meri Mati, Mera Desh, and which is going towards our, we have completed the diamond jubilee of our independence. So tomorrow is the 76th, that is Independence Day, and hope that it is not as a holiday. So it is considered that many of them will not come for the flag hosting. So that is a reminder for all of us. I am hoping tomorrow that whole of our strength will show that all students will come for the flag hosting tomorrow. And with these few words, that is having, inculcating the sense of patriotism and fostering more of a empathy and responsible society. I hope we will go with the oath for the today's program. Thank you so much. ಔರಾದ್ ತಾಲೂಕಿನ ಚಿಕ್ಲಿಜೆ ಗ್ರಾಮ ಪಂಚಾಯತ್ ಸದಸ್ಯರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಬೀದರ್ ನಗರದ ರವೀಂದ್ರ ಸ್ವಾಮಿಯವರ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರು ಧ್ವಜ ಕೊಟ್ಟು ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. ಬಳಿಕ ಮಾತನಾಡಿದ ಸಿಂಧೆ ಅವರು, ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದು ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನವನ್ನು ತಂದು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಸಚಿವ ಈಶ್ವರ್ ಖಂಡ್ರೆ ಅವರಾಗಿರಬಹುದು, ಸಚಿವ ರಹೀಂ ಖಾನ್ ಅವರಾಗಿರಬಹುದು, ಇವರ ಎಲ್ಲರ ಒಂದು ಬೆಂಬಲದೊಂದಿಗೆ ಚಿಕ್ಲಿಜೆ ಗ್ರಾಮ ಪಂಚಾಯತ್ ಸೇರಿದಂತೆ ತಾಲೂಕಿನ ಶ್ರೇಯೋಭಿವೃದ್ಧಿಗೆ ನಿರಂತರವಾಗಿ ಶ್ರಮ ಪಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕರ್ತರಿಗೆ ಸೂಕ್ತ ಸ್ಪಂದನೆ ಹಾಗೂ ಸಹಕಾರವನ್ನು ದೊರಕದ ಕಾರಣವಾಗಿ ನಾವು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ ಎಂದು ಮುಖಂಡರಾಗಿರ್ತಕ್ಕಂಥ ಕಿರಣ್ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರವೀಂದ್ರ ಸ್ವಾಮಿ, ಚಿಕ್ಲಿಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಈಶ್ವರಮ್ಮ ಸಂಜೀವ್ ರೆಡ್ಡಿ, ಉಪಾಧ್ಯಕ್ಷರಾದ ಹನುಮಂತ್ ಸಿಂಧೆ, ಪ್ರಮುಖರಾದ ಕಿರಣ್ ಪಾಟೀಲ್, ಅಲಿಸಾಬ್ ಖುರೇಶಿ, ಗುಂಡು ಪಾಟೀಲ್, ಮಾರುತಿ ಜಾಧವ್, ಬಾಬುರಾವ್ ರಾಠೋಡ್, ಭಜರಾಮ್ ತಾಂಡಾ ವಸಂತ್, ಭಜರಾಮ್ ತಾಂಡಾ ಮಲ್ರೆಡ್ಡಿ, ದೇವ್ ಮಹಾರಾಜ್ ಸುಂಕನಾಳ್, ರಾಮಪ್ಪ, ಶಿವಪ್ಪ ಕೋಳಿ, ಸೂರ್ಯಕಾಂತ್ ಮಾಲೆ ಸುಂಕನಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಭೀಮಸೇನರಾವ್ ಸಿಂಧೆಯವರು ಎಲ್ಲ ಸದಸ್ಯರಿಗೆ ಪಕ್ಷದ ಧ್ವಜವನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ಎಲ್ಲರನ್ನು ಗೌರವ ಸನ್ಮಾನ ಮಾಡಿದರು. ಚಿಕ್ಲಿಜೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ಸೇರ್ಪಡೆಗೊಂಡಿದ್ದಾರೆ. ಅವರು ಪ್ರತಿನಿಧಿಸಿರುವಂಥ ಎಲ್ಲ ಓಣಿಗಳ ಹಾಗೂ ಗ್ರಾಮಗಳ ಅಭ್ಯುದಯಕ್ಕೆ ಸ್ಪಂದಿಸಲಾಗುವುದು. ರಸ್ತೆ, ಕುಡಿಯುವ ನೀರು, ಕಾಲುವೆ, ಮನೆಗಳು ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ಪಕ್ಷದ ಮುಖಂಡರೊಂದಿಗೆ ಹಾಗೂ ಸಚಿವರೊಂದಿಗೆ ಮಾತನಾಡಿ ಸಮಸ್ಯೆಗಳ ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುವುದು ಎಂದು ಶಿಂದೆ ಅವರು ಭರವಸೆ ನೀಡಿದರು. ಔರಾದ್ ಮತಕ್ಷೇತ್ರದಲ್ಲಿ ಒಂದು ವಾರದಿಂದ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಏನು ಗೆಲುವು ನಮ್ಮ ಪಂಚಾಯಿತಿಯಲ್ಲಿ ಆಗಿದೆ, ಅವರಿಗೆಲ್ಲ ಸನ್ಮಾನ ಮಾಡಲಾಗಿದೆ. ಇವತ್ತು ಚಿಕ್ಲಿ ಜೆ ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಮ್ಮೆ ಮಾತಾಗಿದೆ. ಅವರು ಒಟ್ಟಿಗೆ ಎಲ್ಲ ಸೇರಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದು ಅವರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ. ಅವರಿಗೆ ಮುಂದಿನ ದಿವಸಗಳಲ್ಲಿ ನಮ್ಮೆಲ್ಲ ಪೂರ್ತಿ ಬೆಂಬಲ, ಸಹಕಾರ ಮತ್ತು ಅಭಿವೃದ್ಧಿಯಲ್ಲಿ ಎಲ್ಲ ಹೆಚ್ಚಿನ ಮಹತ್ವವನ್ನು ಚಿಕ್ಲಿ ಜೆಗೆ ಕೊಡಲಿಕ್ಕೆ ಇಚ್ಛೆಪಡ್ತೇವೆ. ಇದಲ್ಲದೆ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ನಾವು ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ನಾವೆಲ್ಲ ನಮ್ಮ ನೆಚ್ಚಿನ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರಹೀಂ ಖಾನ್ ಸಾಹೇಬರು ಮತ್ತು ನಮ್ಮ CM ಸಾಹೇಬರು ಮತ್ತು DK ಅವರ ಹತ್ರ ಚರ್ಚೆ ಮಾಡಿಬಿಟ್ಟು ನಮ್ಮ ಔರಾದ್ ತಾಲೂಕಿಗೆ ಹೆಚ್ಚಿನ ಫಂಡ್ ತಂದು ಮತ್ತು ಎಲ್ಲ ಪಂಚಾಯತಿಗೆ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಮತ್ತು ಮನೆ ಆಗಲಿ ಅಥವಾ ರಸ್ತೆ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಇವೆಲ್ಲ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಮನೆಗೆ ಹೋಗಿ ಎಲ್ಲ ಲೀಡರ್ಸು ನಾವು ಒಟ್ಟಿಗೆ ಕೂಡಿ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. नमस्ते, मैं किरण पाटिल, चिकलीजे ग्राम पंचायत प्रेजेंट ग्राम पंचायत का सदस्य भी हूँ और मेरे साथ अध्यक्ष और उपाध्यक्ष हम सब ने पूरे हमारे टोटल 8 ग्राम पंचायत के मेंबर्स हमने कांग्रेस ज्वाइन करने का निर्णय लिया है. और निर्णय के पीछे का सबसे बड़ा वजह है जो औराद तालुके में जो प्रगति होना चाहिए था मिनिस्टर रहने के बावजूद जो नहीं हुआ. रिसेंटली हम उसको क्या बोलते हैं, सेकंड कैंडिडेट ऑफ औराद तालुका शिंदे साहब
जो आज तक कोई कैंडिडेट डिफेंड होने के बावजूद कोई तालुके में आके आज तक किसी कार्यकर्ताओं को कोई पूछा नहीं, कोई बात नहीं किया, फिर भी सर आके तालुके में टाइम दे रहे हैं। उसके अलावा हमारे अन्ना जी रवि स्वामी जी रेगुलरली पिछले 5 साल से एकता फाउंडेशन की ओर से काम किए हैं और उसी काम का ये नतीजा है कि पूरे ग्राम पंचायत में मेरे लगभग जितना भी ग्राम पंचायत औरा तालुके में उसमें के सबसे ज़्यादा ग्राम पंचायत के अध्यक्ष उपाध्यक्ष कांग्रेस के साथ है। और उसकी सबसे बड़ी उम्मीद ये है कि जो उन्होंने जो हमें वादा किया है डेवलपमेंट के लिए, वो डेवलपमेंट के लिए जो हमें घर, रोड, नाली, बिजली और सबसे बड़ी चीज़ है जो हमें अवेलेबल करने का उन्होंने वादा किया है। और हमारा चिखली की ओर से एक ही मांग है शिंदे साहब से और रवि स्वामी जी से कि चिखली सुंकनाल रोड जो आज तक पिछले 15 साल से हम रख रहे हैं, वो काम इन दोनों के नेतृत्व में हमारे तालुके के लिए मिले तो वो हमारे तालुका ही नहीं बल्कि पूरा हमारे एरिया का पूरा डेवलप हो जाए और वही कनेक्टिविटी तेलंगाना के लिए है। इसलिए मैं ये उनसे गुजारिश करता हूँ चिखली के लिए घर और रोड का व्यवस्था करके दो। ನಮ್ಮ ನಾಯಕರು ಹೇಳಿದ ಹಾಗೆ ಏನು ರಸ್ತೆಗಳ ಬಗ್ಗೆ ಹೇಳಿದ್ದಾರೆ, ಅಂದರೆ ತೆಲಂಗಾಣಕ್ಕೆ ಸಂಪರ್ಕ ಕಲ್ಪಿಸಲಿಕ್ಕೆ ಖಂಡಿತವಾಗಿ ಆ ರಸ್ತೆಯನ್ನು ಮಾಡಿಕೊಡ್ತೇವೆ. ಅದಲ್ಲದೆ ನಿಮ್ಮ ಜೊತೆಗೆ ಎಲ್ಲ ಸೇರಿಬಿಟ್ಟು ಇನ್ನೊಮ್ಮೆ ಗ್ರಾಮಕ್ಕೆ ಬಂದು ಈ ಸಮಗ್ರವಾದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಒಂದು ಯೋಜನೆ ಮಾಡಿ ಹೆಚ್ಚಿನ ಒಂದು ಫಂಡ್ ತರಲಿಕ್ಕೆ ನಿಮ್ಮ ಅಂದರೆ ವಿಶೇಷ ಅನುದಾನ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೆ ಹೇಳ್ತೇನೆ. ಮಣ್ಣು ಮತ್ತು ದೇಶ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮಣ್ಣಿಗೆ ಮಾತೃಭೂಮಿ ಎಂದು ಕರೀತಾರೆ. ವಿಶ್ವದಲ್ಲಿ ಅತ್ಯಂತ ಸಂಪದ್ಭರಿತ ಮತ್ತು ಫಲವತ್ತತೆ ಹೊಂದಿರತಕ್ಕಂತಹ ದೇಶ ನಮ್ಮ ಭಾರತ. ಹೀಗಾಗಿ ಭಾರತ ಪವಿತ್ರ ಮಣ್ಣಿಗೆ ವಿಶ್ವವೇ ಇಂದು ತಲೆ ಬಾಗ್ತಾ ಇದೆ. ವಿದೇಶಿಗರು ಭಾರತಕ್ಕೆ ಬಂದಾಗಲೆಲ್ಲ ಭಾರತ ಮಣ್ಣನ್ನು ತಮ್ಮ ತಲೆ ಮೇಲೆ ಹಾಕಿಕೊಂಡು ಗೌರವವನ್ನು ಸೂಚಿಸುತ್ತಾರೆ ಎಂದು ಮಾತೆ ಮಾಣಿಕೇಶ್ವರಿ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಲೋಕೇಶ್ ಉಡಬಾಳೆ ಅವರು ತಿಳಿಸಿದರು. ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ್, ಕರ್ನಾಟಕ ಸಾಹಿತ್ಯ ಸಂಘ ಹಾಗೂ ಕರ್ನಾಟಕ ಕಾಲೇಜು ಸ್ನಾತಕೋತ್ತರ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಒಂದು ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ನಮ್ಮ ಮಣ್ಣು ನಮ್ಮ ದೇಶ ಜಾಗೃತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡುತ್ತಾ ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ನಮ್ಮ ದೇಶದ ಮಣ್ಣಿಗೆ ಋಷಿಮುನಿಗಳ, ದೇವಾನುದೇವತೆಗಳ ಮತ್ತು ಪ್ರಕೃತಿ ಮಾತೆಯ ಆಶೀರ್ವಾದವಿದೆ. ಬೆಟ್ಟ ಗುಡ್ಡ, ಅರಣ್ಯ ಕಾಡು, ಸಮುದ್ರ ನದಿಗಳು ಮತ್ತು ಮುತ್ತು ರತ್ನಗಳಂತಹ ವಜ್ರ ವೈಢೂರ್ಯಗಳನ್ನು ರಸ್ತೆಯ ಇಕ್ಕೆಲಗಳಲ್ಲಿ ಮಾರಾಟ ಮಾಡಿದ ದೇಶ ನಮ್ಮ ಶ್ರೇಷ್ಠ ಭಾರತ. ಇಂತಹ ಭಾರತವನ್ನು ಗೌರವಿಸೋಣ, ಪ್ರೀತಿಸೋಣ ಎಂದು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸಿದ್ದರಾಮ್ ಪಾರ ಅವರು ಮಾತನಾಡಿ, ಈ ಹಿಂದೆ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕೆ ತಮ್ಮ ಪ್ರಾಣ ಬಲಿದಾನಗೈದಿದ್ದಾರೆ. ಆದ್ದರಿಂದ ಸ್ವಾತಂತ್ರ್ಯ ಹೋರಾಟದ ತೇರನೆಳೆಯಲು ಯುವಕರು ಸಜ್ಜಾಗಿ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರು ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆ ಜೊತೆಗೆ ದೇಶಭಕ್ತಿಯ ಬಗ್ಗೆ ತಿಳಿಸಿಕೊಡುವುದೇ ಈ ಕಾರ್ಯಕ್ರಮದ ಉದ್ದೇಶ. ಯುವಕರು ಮಾತೃಭೂಮಿ ಬಗ್ಗೆ ಕಾಳಜಿ ವಹಿಸಬೇಕು, ತ್ಯಾಗಿಗಳ ಕುರಿತು ಅರಿಬೇಕು, ಹಿರಿಯರು ಕೊಟ್ಟಿದ್ದೇನು, ನಾವು ಮಾಡ್ತಾ ಇರೋದೇನು ಎನ್ನುವಂಥ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಕಾಲವಿದು. ಹೆತ್ತ ತಾಯಿಗೆ ಕಾಳಜಿ ಮಾಡಿದಂತೆ ಹೊತ್ತ ಭಾರತ ಮಾತೆಯ ಉಳಿವಿಗೂ ಕೂಡ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕೆಂದು ಕರೆ ನೀಡಿದರು. ಬೀದರ್ ಜಿಲ್ಲೆಯಲ್ಲಿ 100 ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಅವರ ಹೋರಾಟದ ಶೌರ್ಯ, ಆತ್ಮಸ್ಥೈರ್ಯ, ಧೈರ್ಯ, ಛಲ ಕುರಿತು ಈ ಕಾರ್ಯಕ್ರಮದ ಮೂಲಕ ಅರಿಯೋಣ ಎಂದು ತಿಳಿಸಿದರು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಸತೀಶ್ ಪಾಟೀಲ್, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲರಾದ ಅನಿಲ್ ಕುಮಾರ್ ಚಿಕ್ಕಮಾಣೂರ್, ಡಾಕ್ಟರ್ ಸುನೀತಾ ಕೂಡ್ಲಿಕರ್, ಡಾಕ್ಟರ್ ಮಹಾನಂದ ಮಡಿಕಿ, ಕಾಲೇಜಿನ ಡಾಕ್ಟರ್ ಮಾದಯ್ಯ ಸ್ವಾಮಿ, ಡಾಕ್ಟರ್ ಸಂಗಪ್ಪ ತೌಡಿ, ಶ್ರೀಮತಿ ಮಾನಾ ಸಂಗೀತ, ಶಿವಶರಣಪ್ಪ ಗಣೇಶ್ಪುರ್ ಉಪಸ್ಥಿತರಿದ್ದರು. ಪ್ರಕಾಶ್ ಮತ್ತು ಪ್ರೀತಮ್ ಕುಚ್ಬಾಳ್ ಮತ್ತು ಆಶಾ ಅನಿಲ್ ಕುಮಾರ್ ಅವರಿಂದ ದೇಶಭಕ್ತಿ ಗೀತೆಗಳ ಗಾಯನ ಜರುಗಿತು. ಶೀರ್ಷಿಕೆ ಒಂದು ಸಾರಿ ನೋಡಿ. ನಮ್ಮ ದೇಶ ನಮ್ಮ ಮಣ್ಣು, ನಮ್ಮ ದೇಶ ನಮ್ಮ ಮಣ್ಣು ಎಂದಾಕ್ಷಣ ನಮಗೆ ನಮ್ಮ ದೇಶದ ಬಗ್ಗೆ ಇರುವಂತಹ ಅಭಿಮಾನ, ಪ್ರೀತಿ ಉಕ್ಕಿ ಬರುವಂಥದ್ದು. ಆ ರಕ್ತ ಸಕ್ತವಾಗಿರುವಂತಹ ಮಣ್ಣಿನ ಚರಿತ್ರೆಯನ್ನ ನಾವು ಒಂದ್ಸರಿ ನೆನಪಿಸಿಕೊಳ್ಬೇಕು, ಸ್ಮರಿಸಿಕೊಳ್ಬೇಕು. ನಮ್ಮ ಮಣ್ಣಿನ, ನಮ್ಮ ದೇಶದ ಚರಿತ್ರೆಯನ್ನ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂಥದ್ದು. ಪ್ರತಿಯೊಬ್ಬ ಭಾರತೀಯ ನಾಗರಿಕರು, ಪ್ರತಿಯೊಬ್ಬ ಭಾರತೀಯ ಪ್ರಜೆ ತಪ್ಪದೆ ಅದನ್ನ ಅರಿಬೇಕಾಗಿದೆ, ಅದನ್ನ ತಿಳ್ಕೊಳ್ಬೇಕಾಗಿದೆ. ಬರೇ ತಿಳ್ಕೊಂಡ್ರೆ ಸಾಲದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ್ರೆ ಸಾಲದು, ಅದನ್ನ ಜೀವನದುದ್ದಕ್ಕೂ ಅಳವಡಿಸ್ಕೊಳ್ಬೇಕು, ಅನುಸರಿಸಬೇಕು. ಅಂದಾಗ ಮಾತ್ರ ನಾವು ನಮ್ಮ ದೇಶಕ್ಕೆ ಕೊಡುವಂತಹ ಒಂದು ಅಮೂಲ್ಯವಾದಂತಹ ಕಾಣಿಕೆ. ಇಲ್ಲಿ ದೇಶದ ಮಣ್ಣು ಮತ್ತು ದೇಶ, ನಮ್ಮ ಮಣ್ಣು ಮತ್ತು ನಮ್ಮ ದೇಶ. ಇಲ್ಲಿ ಭೌಗೋಳಿಕವಾಗಿ
ನಾವು ಮಾತಾಡ್ತಾ ಹೋದ್ರೆ ಮಣ್ಣಿಗೆ ಇರುವಂತಹ ಅರ್ಥ ವ್ಯಾಖ್ಯಾನೆ ಬೇರೆ ಆಗಿರುವಂತದ್ದು, ದೇಶ ಬೇರೆ. ಆದ್ರೆ ಮೂಲ ಹಿಡ್ಕೊಂಡು ಹೋಗಿದ್ದಾಗ ಮಣ್ಣು ಬೇರೆ ಅಲ್ಲ, ದೇಶ ಬೇರೆ ಅಲ್ಲ, ಎರಡೂ ಒಂದೇ. ಒಂದು ಬಿಟ್ಟು ಇನ್ನೊಂದಿರಲು ಸಾಧ್ಯವಿಲ್ಲ. ಯಾಕೆಂತಂದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಆಕಾಶ ಮತ್ತು ಭೂಮಿ ಇದ್ದಂತೆ ಈ ಮಣ್ಣು ಮತ್ತು ನಮ್ಮ ದೇಶ. ಇಲ್ಲಿ ನಗ್ನವಾಗಿರುವಂಥದ್ದು ಮಣ್ಣಿನ ಚರಿತ್ರೆ ನಾವು ಓದುತ್ತಾ ಹೋದ್ರೆ ನಾವು ರೋಮಾಂಚನಗೊಳ್ತೇವೆ. ಇಡೀ ದೇಶಕ್ಕೆ ಸದಾ ಗಾಳಿ ಬೆಳಕು ನೀಡುವ ಸೂರ್ಯಚಂದ್ರರು, ಮರ ಗಿಡ ಬಳ್ಳಿಗಳು, ಇಲ್ಲಿನ ಪ್ರಕೃತಿ ಮಾತೆ ತನ್ನ ಉದರದಲ್ಲಿ ಅನೇಕ ವಿಧದ ಗುಡ್ಡಗಳನ್ನ, ಬೆಟ್ಟಗಳನ್ನ, ಪರ್ವತಗಳನ್ನ, ಜಲಪಾತಗಳನ್ನ, ಸಮುದ್ರಗಳನ್ನ, ಪ್ರಪಾತಗಳನ್ನ, ಕಾಡುಗಳನ್ನ ಹೊಂದುವ ಮೂಲಕ ಇಡೀ ದೇಶದ ಶ್ರೀಮಂತಿಕೆಯನ್ನ ಹೆಚ್ಚಿಸಿದ್ದಾಳೆ ಈ ನಮ್ಮ ಪ್ರಕೃತಿ ಮಾತೆ. ಆ ಪ್ರಕೃತಿ ಮಾತೆಗೆ ನಾವೆಲ್ಲರೂ ಬೆಳಗ್ಗೆದ್ದು ಕೋಟಿ ಕೋಟಿ ನಮನವನ್ನು ಸಲ್ಲಿಸಬೇಕು. ಅಕ್ಷರಸ್ಥ ಇಲ್ಲದೆ ಇರುವಂತಹ ಗರ್ತಿ ತಾಯಿ ಹೇಳ್ತಾಳೆ, ಎದ್ದ ಕೂಡ ಯಾರನ್ನ ನೆನೆಯಬೇಕು, ಎದ್ದ ಕೂಡ ತಕ್ಷಣ ಭೂಮಿ ತಾಯಿಯನ್ನ ಒಂದು ಗಳಿಗೆ ನೆನೆಯಬೇಕು, ಅವಳನ್ನ ಸ್ಮರಿಸಿಕೊಳ್ಳಬೇಕು. ಅವಳ ಒಂದು ಭೂಮಿಗೆ ನಮ್ಮ ಕೈಯಿಂದ ಸ್ಪರ್ಶಿಸಿ ನಮಸ್ಕರಿಸಬೇಕು. ಅದು ಧನ್ಯತೆ ಭಾವ, ಅದು ಧನ್ಯತೆ ಭಾವ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಆತ್ಮೀಯ ವಿದ್ಯಾರ್ಥಿ ಮಿತ್ರಗಳೇ, ಹೇಳ್ತಾರೆ ತಿಳಿದವರು, ದೇಶ ಸುತ್ತಬೇಕು, ಕೋಶ ಓದ್ಬೇಕಂತ. ಇದು ನನ್ನ ದೇಶದ ಪ್ರಜೆಗಳು ಕೋಶ ಓದ್ಬೇಕು. ದೇಶ ಕೇವಲ ನಮ್ಮ ದೇಶ ಸುತ್ತರೆ ಸಾಕು. ಯಾಕಂತಂದ್ರೆ ಇಡೀ ಜಗತ್ತಿನ ಚಿತ್ರಣವನ್ನ ನನ್ನ ದೇಶ ಮಾಡಿಕೊಡ್ತದೆ. ಅದು ಹೆಮ್ಮೆಯಿಂದ ನಾವು ಹೇಳ್ಬೇಕು. ಉದಾಹರಣೆಗೆ, ನೀವು ಜಗತ್ತನ್ನ ಸುತ್ತಬೇಕಂತ ಹೊರಟಿದ್ರೆ ನೀವು ಮೊದಲಿಗೆ ಜಗತ್ತನ್ನು मಣ್ಣು ಅಂದ್ರೆ मಣ್ಣು ಅಂದ್ರೆ समझ में आ रहा आपको क्या मಣ್ಣು बोले मट्टी खाली मट्टी नहीं होता वो, ये अपनी धरती, ये अपनी ये देश है कि नहीं? मಣ್ಣು ಮತ್ತು ದೇಶ देश that is the same thing. मट्टी ये चीज ओके. अभी मैं सबको स्वागत अगर तो करता नहीं क्या कर मैं इतना एक ही चीज बोलता हूँ, आई सल्यूट all the matricians who are given their life for my country to save this country. Thank you all. ಬರುವುದು ಇಂಟರ್ನಲ್ ಕೊಡೋದು ಮನೆಗೆ ಓಡೋದಲ್ಲ. ಈ 3 ವರ್ಷಗಳಲ್ಲಿ ನಿಮ್ಮ ಏನು ಸರ್ವಾಂಗೀಣ ವಿಕಾಸ ಅಂತಂದ್ರೆ ಈ ಕಡೆ ಡಿಗ್ರಿನೂ ಆಗಬೇಕು, ಆಮೇಲೆ ಸಮಾಜ ಪರ, ಆಮೇಲೆ ದೇಶ ಪರ, ನಾಡಿನ ಪರ ನಮ್ಮ ಚಿಂತನೆಗಳು ಕೂಡ ಹೇಗೆ ನಮ್ಮ ಮುನ್ನುಗ್ಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ತೇವೆ. ನಮಗೆಲ್ಲ PUC ಓದ್ತಕ್ಕಂತಹ ಸಂದರ್ಭದಲ್ಲಿ, ನಾನು ಕಾಮರ್ಸ್ ವಿದ್ಯಾರ್ಥಿ, ನಮ್ಮ ಗುರುಗಳು ನಮಗೆ PUC ಫಸ್ಟ್ ಇಯರ್ ಇರುವಾಗೆ ಸ್ವಾಗತ ಮಾಡ್ಲಿಕ್ಕೆ ಹಚ್ತಿದ್ರು. ಕರ್ನಾಟಕ ಕಾಲೇಜ್ ಒಳಗೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿಕ್ಕೆ ಹಚ್ತಿದ್ರು, ಪೋಯಮ್ ವಾಚನೆ ಮಾಡ್ಲಿಕ್ಕೆ ಹಚ್ತಿದ್ರು. ಅದನ್ನು ಹಿಂಗೆ ಇದನ್ನು ವೇದಿಕೆ ಸಿಕ್ಕ ಮೇಲೆ ನಾನು ಕಾಮರ್ಸ್ ಬಿಟ್ಟು ಆರ್ಟ್ಸಿಗೆ ಬಂದೆ. ಇಲ್ಲದ್ರೆ ನಾನು ಚಾರ್ಟೆಡ್ ಅಕೌಂಟೆಂಟ್ KK ಅಟಲ್ ನನ್ನ ಸೀನಿಯರ್, ನಾನು CA ಆಗ್ತಿದ್ದೆ. ಆದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಭಿರುಚಿಯನ್ನ ಇಂಥ ಕಾರ್ಯಕ್ರಮಗಳು ನಮ್ಮನ್ನು ಬೆಳೆಸ್ತೇವೆ ಅನ್ನೋದು ಒಂದು ಮಾತನ್ನ ನಮ್ಮ ವಿದ್ಯಾರ್ಥಿಗಳು ಗಮನಿಸ್ಬೇಕು. ಎರಡನೇದು ನಾನು ಹೆಚ್ಚಿಗೆ ಹೇಳಿಕ್ಕೆ ಹೋಗೋದಿಲ್ಲ. ಆಮೇಲೆ ನಮ್ಮ ಮಣ್ಣು, ನಮ್ಮ ದೇಶ, ನಮ್ಮ ದೇಶದ ಬಗ್ಗೆ, ನಮ್ಮ ಮಾತೃಭೂಮಿ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು ಅನ್ನೋದು. ಈಗ ಸುಮಾರು 76-77 ವರ್ಷ ಆಯಿತು ನಾವು ಸ್ವಾತಂತ್ರ್ಯವನ್ನು ಹೊಂದಿ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಹೊಂದಿವಿ. ನಮ್ಮ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ 1 ವರ್ಷ ಲೇಟಾಗಿ ನಾವು ಇಂಡಿಪೆಂಡೆಂಟ್ ಆದೀವಿ. ಆದರೆ ಇಂಥ ಸಂದರ್ಭದೊಳಗೆ ನಮ್ಮ ಪೂರ್ವಜರು ಈ ವೇದಿಕೆ ಮೇಲಿದ್ದಾರೆ, ಸತೀಶ್ ಪಾಟೀಲ್ ಅವರು, ಅವ್ರ ತಂದೆಯವ್ರ ಹತ್ರ ಭಾಳ ನಂದು ಒಡನಾಟ ಇತ್ತು. ಮನೆಗೆ ಹೋಗಿ ಅವರೆಲ್ಲ ಅನುಭವಗಳನ್ನು ಕೇಳ್ತಿದ್ದೀವಿ. ಸಂದೀಪ್ ದವೆ ಅಂತ DC ಇದ್ರು 2001ರಲ್ಲಿ. ಒಂದು ಬೀದರ್ ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರನಂತ ಸುಮಾರು ಒಂದು 300 ಪುಟದ ಪುಸ್ತಕವನ್ನು 22 ವರ್ಷಗಳ ಹಿಂದೆ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದು ಸುಮಾರು 300 ಪುಟದಿದೆ. ಅದರಲ್ಲಿ ನಮ್ಮ ಸತೀಶ್ ಪಾಟೀಲ್ ಅವರ ತಂದೆಯವರು BG ಪಾಟೀಲ್ ರಾಜೇಶ್ವರ, ಅವರು ಮುಕ್ತ ಬಹುದೊಡ್ಡ ನಮ್ಮ ಲಾಯರು ಕೂಡ, ವಕೀಲರು ಕೂಡ. ನಮ್ಮ ಅಧ್ಯಕ್ಷರಿಗೆ ಬಸವರಾಜ್ ಜಾಮಶೆಟ್ಟಿ ಸಾಹೇಬರು ಏನಿದ್ದಾರಲ್ಲ ಅಧ್ಯಕ್ಷರು, ಅವರ ಧರ್ಮಪತ್ನಿಯವರು ಇವರು ಸತೀಶ್ ಪಾಟೀಲ್ ಅವರ ಸಿಸ್ಟರ್, ಅಂದರೆ ಅವರಿಗೆ ಧಾರೆಯನ್ನು ಕೊಟ್ಟಿದ್ರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಕೂಡ ನಮ್ಮ KRE ಸೊಸೈಟಿಗೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ. BG ಪಾಟೀಲ್ ಅವರು, ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು.
ಆಮೇಲೆ ಈ ರಜಾಗಾರ್ ಮೂವ್ಮೆಂಟ್ದೊಳಗೆ ಇಂಡಿಪೆಂಡೆಂಟ್ ಸಂದರ್ಭದೊಳಗೆ ನಮ್ಮ ಭಾಗದೊಳಗೆ ಜಾಗೃತಿಯನ್ನು ಮಾಡೋದು, ಆಮೇಲೆ ನಮ್ಮ ದೇಶ ಭಾಷೆ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವಲ್ಲಿ ಇವರೆಲ್ಲ ಮುಂಚೂಣಿಯಲ್ಲಿದ್ದರು. ಆಮೇಲೆ ಆರ್ ವಿ ಬೀಡಪ್ಪನವರು, ಶಿವರುದ್ರಪ್ಪ ಹಾಲಳ್ಳಿಯವರು, ಆಮೇಲೆ ಬಸವರಾಜ್ ಹುಡುಗಿಯವರು, ಅವರು ಹೇಗೆ ಮೀನ್ಕೇರಿ ಅಂದರೆ ಈ ಚಿಡುಗುಪ್ಪ ತಾಲೂಕದಲ್ಲಿ ಬರುತ್ತೆ. ಇಂಥ ಮಹಾನುಭಾವರು ನಮ್ಮ ದೇಶಕ್ಕಾಗಿ ಒಂದು ವಿಶೇಷವಾದಂತಹ ಏನು ಅಂತಂದ್ರೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಮುಂಚೂಣಿಯಲ್ಲಿದ್ದರು. ಇಂಥವರನ್ನು ನಾವು ಮರಿಬಾರದು ಅನ್ನೋ ಮಾತು. ಕಳೆದ ಬಾರಿ ಔರಾದ್ ಬಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ಕಾಂಗ್ರೆಸ್ ಧುರೀಣರಾಗಿರುವಂಥ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರ ಜನ್ಮದಿನವನ್ನು ಏಕ್ತಾ ಫೌಂಡೇಶನ್ ಮುಖ್ಯಸ್ಥರಾದ ಶ್ರೀ ರವೀಂದ್ರ ಸ್ವಾಮಿಯವರ ಗೃಹ ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇದೇ ವೇಳೆ ಶ್ರೀ ರವೀಂದ್ರ ಸ್ವಾಮಿಯವರು ಭೀಮಸೇನರಾವ್ ಸಿಂಧೆ ಅವರಿಗೆ ಸಿಹಿ ತಿನ್ನಿಸುವ ಮೂಲಕ ಶುಭವನ್ನು ಹಾರೈಸಿದರು. ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ, ಜನರ ಕಣ್ಣೀರನ್ನು ಒರೆಸುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಆ ಭಗವಂತ ತಮಗೆ ಕರುಣಿಸಲಿ ಎಂದು ಶುಭವನ್ನು ಹಾರೈಸಿದರು. ಇದೇ ವೇಳೆ ಏಕ್ತಾ ಫೌಂಡೇಶನ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಂಧೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.